ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸ್ಕಿನ್ನು ವೈಟ್ ಆಗಬೇಕಾ, ಸನ್ ಟ್ಯಾನ್ ಕ್ಲಿಯರ್ ಆಗಬೇಕಾ, ಈ ಬೇಸಿಗೆಯಲ್ಲಿ ಮುಖದಲ್ಲಿ ಉಂಟಾಗಿರುವಂತಹ ಡಲ್ನೆಸ್ ಮಾಯ ಆಗಿ ಸ್ಕಿನ್ನಲ್ಲಿರೋ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಮಾರ್ಕ್ಸು ಎಲ್ಲವೂ ನಿವಾರಣೆ ಆಗುತ್ತೆ. ಈ ಸಿಂಪಲ್ ರೆಮಿಡಿಯನ್ನು ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ. ಮೊದಲನೇದಾಗಿ ನಮಗೆ ಟೊಮೆಟೊ ಬೇಕಾಗುತ್ತೆ. ಟೊಮೆಟೊ ನ್ಯಾಚುರಲ್ ಆಗಿ ಸನ್ ಟ್ಯಾನನ್ನು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹಣ್ಣಾಗಿರೋ ಟೊಮೆಟೊವನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಟೊಮೆಟೊವನ್ನು ಬಳಸೋದ್ರಿಂದ ಸ್ಕಿನ್ನಲ್ಲಿರೋ ಟ್ಯಾನ್ ನಿವಾರಣೆ ಆಗುತ್ತೆ ಮತ್ತು ಟ್ಯಾನ್ ಆಗದಂತೆ ತಡೆಗಟ್ಟೋದಕ್ಕೂ ಇದು ಸಹಾಯ ಮಾಡುತ್ತೆ. ಜೊತೆಗೆ ಸ್ಕಿನ್ನನ್ನು ಇದು ಗ್ಲೋ ಮಾಡುತ್ತೆ, ಹೆಲ್ದಿ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಪದೇ ಪದೇ ಸನ್ ಟ್ಯಾನ್ ಜಾಸ್ತಿ ಆಗ್ತಿರುತ್ತೆ, ಅಥವಾ ಸನ್ ಟ್ಯಾನ್ ಆಗಿ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪಿಗ್ಮೆಂಟೇಷನ್ ಇರುವವರು ಮತ್ತು ಪಿಗ್ಮೆಂಟೇಷನ್ ಬರಬಾರ್ದು ಅನ್ನೋರು, ಸ್ಕಿನ್ನನ್ನು ಗ್ಲೋ ಆಗಿ ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋರು ಟೊಮೆಟೊವನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ರಸ ರೆಡಿ ಇದೆ. ಈಗ ಈ ಬೌಲಿಗೆ ಸ್ವಲ್ಪ ಹಾಲು, ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿರಬಾರ್ದು ಹಾಲು. ನಂತರ ಅದಕ್ಕೆ ಟೊಮೆಟೊ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಕಾಟನ್ ಹತ್ತಿಯನ್ನು ತಗೊಂಡು ಅದನ್ನು ಡಿಪ್ ಮಾಡಿ ನಿಮ್ಮ ಮುಖವನ್ನು ನೀಟಾಗಿ ಮೊದಲು ಕ್ಲೆನ್ಸ್ ಮಾಡ್ಕೊಳ್ಳಿ. ಇದು ನ್ಯಾಚುರಲ್ ಕ್ಲೆನ್ಸರ್ ಸ್ನೇಹಿತರೆ. ಜೊತೆಗೆ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನು ಅಥವಾ ಮಾರ್ಕ್ಸು, ಬ್ಲ್ಯಾಕ್ ಮಾರ್ಕ್ಸು ಅಥವಾ ಪಿಗ್ಮೆಂಟೇಷನ್ನು, ಇದರ ನಿವಾರಣೆಗೆ ಹಾಲು ಮತ್ತು ಮೊಸರು ಎರಡು ಹೆಲ್ಪ್ ಮಾಡುತ್ತೆ. ಹಾಲಿನಿಂದ ಈ ರೀತಿ ಕ್ಲೆನ್ಸ್ ಮಾಡಿಕೊಂಡ್ರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ರೀತಿ ನಿಧಾನವಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಮುಖ ಪೂರ್ತಿ, ಮುಖ, ಕುತ್ತಿಗೆಯ ಭಾಗ ಎಲ್ಲ ಭಾಗದಲ್ಲಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಕ್ಲೆನ್ಸ್ ಮಾಡಿದ ನಂತರ ಈಗ ಸ್ಕ್ರಬ್ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ಪೇಸ್ಟ್ ಇದು. ನಾವು ಹೋಗಲೇ ಗ್ರೈಂಡ್ ಮಾಡಿಕೊಂಡು ರಸ ತೊಗೊಂಡ್ವಲ್ಲ, ಅದರಲ್ಲಿ ಉಳಿದಿದ್ದಂತಹ ಪೇಸ್ಟ್ ಇದು. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋಬೇಕು. ಸಕ್ಕರೆಯನ್ನು ಹಾಕ್ಕೊಂಡ್ರೆ ನಮಗೆ ಇದು ಒಂದು ಒಳ್ಳೆ ಸ್ಕ್ರಬ್ ಆಗುತ್ತೆ. ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ನಾವು ಇದನ್ನು ಬಳಸ್ಕೊಳ್ಬೋದು. ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಸ್ಕಿನ್ನಲ್ಲಿರುವಂತಹ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಡೆಡ್ ಸ್ಕಿನ್ಸು, ಮೇನ್ಲಿ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದು ನಿವಾರಣೆ ಆದಾಗ ನ್ಯಾಚುರಲಾಗಿ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗಿ ಸ್ಕಿನ್ನು ಗ್ಲೋ ಆಗಿ ಕಾಣೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ನಿಮ್ಗೆ ಯಾವುದೂ ಖರ್ಚು ಕೂಡ ಆಗೋದಿಲ್ಲ. ನಂತರ ಇವಾಗ ನಾನು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ ಫೇಸ್ ಪ್ಯಾಕಿಗೆ. ಕಡಲೆ ಹಿಟ್ಟು ನಿಮಗೆ ಸೂಟ್ ಆಗಲ್ಲ ಅಂದರೆ ಅಕ್ಕಿ ಹಿಟ್ಟು ತೊಗೋಬೋದು, ಅಥವಾ ಕೆಂಪು ಬೇಳೆ ಬರುತ್ತೆ ನೋಡಿ, ಕೆಂಪು ಬೇಳೆ, ಅದನ್ನು ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಆ ಪೌಡರನ್ನು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಶ್ರೀಗಂಧದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಶ್ರೀಗಂಧದ ಪುಡಿ ಇದು ಕೂಡ ಅಷ್ಟೇ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ನಿವಾರಣೆ ಮಾಡುತ್ತೆ. ಅದರಲ್ಲೂ ಶ್ರೀಗಂಧ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು. ಸನ್ ಟ್ಯಾನ್ ಆಗಿದ್ದರೆ, ಕಲೆಗಳು ಹಾಗೆ ಉಳಿದಿದ್ರೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಅಥವಾ ರೆಡಿ ಅಲೋವೆರಾ ಜೆಲ್ ಮನೇಲೇ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಬೋದು. ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನಾನು, ಫ್ರೆಶ್ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ ಕೂಡ ಅಷ್ಟೇ ಸಮ್ಮರಲ್ಲಿ ತುಂಬಾ ಒಳ್ಳೆಯದು. ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ. ಜೊತೆಗೆ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ನಿವಾರಣೆ ಮಾಡುತ್ತೆ, ಗ್ಲೋನ ಇಂಪ್ರೂವ್ ಮಾಡುತ್ತೆ. ಇದಕ್ಕೆ ಟೊಮೆಟೊ ರಸವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಫೇಸ್ ಪ್ಯಾಕ್ ಹದಕ್ಕೆ ಬರೋ ರೀತಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡಿ ಹಾಗೆ ಬಿಡಿ ಸ್ವಲ್ಪ ಹೊತ್ತು. ನಿಧಾನವಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಮತ್ತೆ ಪೇಸ್ಟನ್ನೆಲ್ಲ ಮತ್ತೆ ಬೇಕಿದ್ರೆ ಕಡಿಮೆ ಆಗಿದೆ ಅಂದರೆ ಮತ್ತೆ ಅಪ್ಲೈ ಮಾಡಿಕೊಂಡು ನೀವು ಅದನ್ನು ಹಾಗೆ ಬಿಡಬೇಕು. ಈಗ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈ ಮಾಡಿಬಿಟ್ಟು ಬೇಕಿದ್ರೆ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕಡಲೆ ಹಿಟ್ಟು ಹಾಕಿರ್ತೀವಿ ಅಲ್ವಾ, ಆವಾಗ ಅದರಿಂದ ಕೂಡ ಡೆಡ್ ಸ್ಕಿನ್ಸ್ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು, ಡ್ರೈ ಆಗೋವರೆಗೂ, ಒಂದು 80-90% ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಸ್ವಲ್ಪ ತಣ್ಣೀರನ್ನು ಹಾಕಿ, ಡ್ರೈ ಆಗಿಬಿಟ್ಟಿರುತ್ತಲ್ವ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಿಧಾನವಾಗಿ ಮತ್ತೆ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರಕ್ಕೆ 2 ಸಲ ಅಥವಾ 1 ಸಲ ಬಳಸಿದ್ರೂ ಸಾಕು, ನಿಜವಾಗ್ಲೂ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನು
ತುಂಬಾ ಗ್ಲೋ ಆಗುತ್ತೆ, ಒಂದು ಯಂಗ್ ಲುಕ್ ಸಿಗುತ್ತೆ. ಸನ್ ಟ್ಯಾನ್ ಅಂತೂ ನಿಮಗೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸನ್ ಟ್ಯಾನ್ ಆಗಿದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ ನ್ಯಾಚುರಲ್ ಆಗಿ. ಜೊತೆಗೆ ಬೇಸಿಗೆ ಕಾಲದಲ್ಲಿ ಅಥವಾ ರೆಗ್ಯುಲರಾಗಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ನನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಯಂಗಾಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ಈ ರೀತಿ ಹೋಮ್ ರೆಮಿಡಿನ ಟ್ರೈ ಮಾಡೋದ್ರ ಜೊತೆಗೆ ಸನ್ಸ್ಕ್ರೀನನ್ನು, ಒಂದು ಒಳ್ಳೆ ಸನ್ಸ್ಕ್ರೀನನ್ನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.